ಹಾಯ್ ಹಲೋ ನಮಸ್ಕಾರ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರ ಪೊಲಿಟಿಕಲ್ ಸೈನ್ಸ್ ರೀ. ಪೊಲಿಟಿಕಲ್ ಸೈನ್ಸ್ DSC 15 ಸಿಲೆಬಸ್ ಅನ್ನು ನೋಡೋಣ. DSC 15 ಪೊಲಿಟಿಕಲ್ ಸೈನ್ಸ್ ಸಿಲೆಬಸ್ ಅನ್ನು ನೋಡೋಣ. ಸಾರ್ವಜನಿಕ ನೀತಿ ವಿಶ್ಲೇಷಣೆ, ಪಬ್ಲಿಕ್ ಪಾಲಿಸಿ ಅನಾಲಿಸಿಸ್. ಪಬ್ಲಿಕ್ ಪಾಲಿಸಿ ಅನಾಲಿಸಿಸ್ ನೋಡ್ರಿ. ಫಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಪರಿಬಿಡಿ. ಬಿ 6ನೇ ಸೆಮಿಸ್ಟರ್ನಲ್ಲಿರುವ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಾರ್ವಜನಿಕ ನೀತಿ ವಿಶ್ಲೇಷಣೆ, ಪಬ್ಲಿಕ್ ಪಾಲಿಸಿ ಅನಾಲಿಸಿಸ್. ಫಸ್ಟ್ ಒನ್, ಅಧ್ಯಾಯ 1, ಸಾರ್ವಜನಿಕ ನೀತಿಯ ಪರಿಚಯ. ಇಂಟ್ರೊಡಕ್ಷನ್ ಟು ಪಬ್ಲಿಕ್ ಪಾಲಿಸಿ. ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಯಾವ ರೀತಿ ಇದಾವ ಎಂಬುದನ್ನ ನಾವು BA6 ಸೆಮಿಸ್ಟರ್ನಲ್ಲಿ ತಿಳ್ಕೊಬೋದ್ರಿ. ಸೆಕೆಂಡ್ ಏನ್ ಬರ್ತದೆ, ಸಾರ್ವಜನಿಕ ನೀತಿಯ ವಿಕಾಸ. ಚಾಪ್ಟರ್ ನಂಬರ್ 1 ಸಾರ್ವಜನಿಕ ನೀತಿ ಪರಿಚಯ. ಅದ್ರೊಳಗೆ 2 ಕಾನ್ಸೆಪ್ಟ್ ಬರ್ತಾವ. ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಬರ್ತದ, ಸಾರ್ವಜನಿಕ ನೀತಿಯ ವಿಕಾಸ ಬರ್ತದ. ತದನಂತರ ಮಾದರಿ ಪ್ರಶ್ನೆಗಳನ್ನ ಅಲ್ಲಿ ಎಂಡನ್ನು ಕೊಡಲಾಗುತ್ತೆ. ಅಧ್ಯಾಯ 2ರಲ್ಲಿ ಸಾರ್ವಜನಿಕ ನೀತಿಯ ಅರ್ಥ, ವ್ಯಾಖ್ಯೆ ಮತ್ತು ಅಗತ್ಯತೆ. ಮೀನಿಂಗ್ ಅಂಡ್ ಡೆಫಿನಿಷನ್ ಅಂಡ್ ನೀಡ್ ಆಫ್ ಪಬ್ಲಿಕ್ ಪಾಲಿಸಿ. ಫಸ್ಟ್ ಒನ್, ಸಾರ್ವಜನಿಕ ನೀತಿಯ ಅರ್ಥವನ್ನು ತಿಳಿದುಕೊಳ್ಳೋಣ್ರಿ. ಸೆಕೆಂಡ್ ಒನ್, ಸಾರ್ವಜನಿಕ ನೀತಿಯ ವ್ಯಾಖ್ಯೆಗಳು. ಥರ್ಡ್ ಒನ್, ಸಾರ್ವಜನಿಕ ನೀತಿಯ ಅಗತ್ಯತೆಗಳು. ತದನಂತರ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು 2ನೇ ಚಾಪ್ಟರ್ ನಲ್ಲಿ ನೋಡ್ಕೋಬಹುದು. ತದನಂತರ ಅಧ್ಯಾಯ 3, ಸಾರ್ವಜನಿಕ ನೀತಿಯ ರಚನೆ, ಸಂವಿಧಾನಾತ್ಮಕ ಮತ್ತು ಸಾಂಸ್ಕೃತಿಕ ಆಧಾರಗಳನ್ನು ನೋಡೋಣ. ಕಾನ್ಸ್ಟಿಟ್ಯೂಷನ್ ಅಂಡ್ ಕಲ್ಚರ್ ಅಂಡ್ ಬೇಸಸ್ ಇನ್ ಫಾರ್ಮುಲೇಟಿಂಗ್ ಪಬ್ಲಿಕ್ ಪಾಲಿಸಿ. ಫಸ್ಟ್ ಒನ್, ಸಾರ್ವಜನಿಕ ನೀತಿಯ ರಚನೆಯ ಸಂವಿಧಾನಾತ್ಮಕ ಆಧಾರಗಳನ್ನ ನೋಡೋಣ, ಯಾವ ರೀತಿ ಇದಾವೆ ಎಂಬುದನ್ನ ತಿಳ್ಕೊಳ್ಬಹುದ್ರಿ. ಸೆಕೆಂಡ್ ಒನ್, ಸಾರ್ವಜನಿಕ ನೀತಿಯ ರಚನೆಯ ಸಾಂಸ್ಕೃತಿಕ ಆಧಾರ ಮತ್ತು ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ಅಲ್ಲಿ ನಾವು ನೋಡಬಹುದು. ತದನಂತರ ಅಧ್ಯಾಯ 4, ಸಾರ್ವಜನಿಕ ನೀತಿಯ ರಚನೆಯ ವಿಧಾನಗಳು, ಅಪ್ರೋಚಸ್ ಆಫ್ ಪಬ್ಲಿಕ್ ಪಾಲಿಸಿ ಅಂಡ್ ಮೇಕಿಂಗ್ ಅನ್ನ ನೋಡಬಹುದು. ಫಸ್ಟ್ ಒನ್, ಸಾರ್ವಜನಿಕ ನೀತಿಯ ರಚನೆ ಏಕೀಕೃತ ವಿಧಾನಗಳನ್ನು ನೋಡಬಹುದು. ಸಾರ್ವಜನಿಕ ನೀತಿಯ ರಚನೆ ಸಮಗ್ರ ವಿಧಾನಗಳನ್ನ ನಾವು ನೋಡಬಹುದು. ತದನಂತರ ಥರ್ಡ್ ಒನ್, ಸಾರ್ವಜನಿಕ ನೀತಿಯ ರಚನೆ ಮತ್ತು ವಲಯದ ವಿಧಾನಗಳನ್ನ ನಾವು ನೋಡಬಹುದು. ಅದರಲ್ಲಿ ಮಾದರಿಗಳನ್ನ ನೋಡಬಹುದು, ಯಾವ ರೀತಿ ಬರ್ತಾವ ಮಾದರಿಗಳಿಂದ ನಾವು ಏನ್ ತಿಳ್ಕೊಳ್ಬಹುದು ಎಂಬುದನ್ನ ನಾವು ಅಲ್ಲಿ ಕಲೆ ಹಾಕಬಹುದು. ಅಧ್ಯಾಯ 5, ಸಾರ್ವಜನಿಕ ನೀತಿಯ ರಚನೆ. ಸಾರ್ವಜನಿಕ ನೀತಿಯ ರಚನೆ. ತದನಂತರ ಸಾರ್ವಜನಿಕ ನೀತಿಯ ರಚನೆ ಶಾಸಕಾಂಗ ಪಾತ್ರ ಯಾವ ರೀತಿ ಅದ, ನಾವು ಆ ಪಾತ್ರದಲ್ಲಿ ಯಾವ ರೀತಿ ಬೆಳೆದು ಬರಬೇಕು ಎಂಬುದನ್ನ ನಾವಿಲ್ಲಿ ನೋಡಬಹುದು. ಅದೇ ರೀತಿ ಸೆಕೆಂಡ್ ಒನ್, ಸಾರ್ವಜನಿಕ ನೀತಿಯ ರಚನೆ ಕಾರ್ಯಾಂಗದ ಪಾತ್ರವನ್ನ ನೋಡುವುದು. ಥರ್ಡ್ ಒನ್, ಸಾರ್ವಜನಿಕ ನೀತಿಯ ರಚನೆಯಲ್ಲಿ ನೀತಿಯ ಆಯೋಗದ ಪಾತ್ರ ಯಾವ ರೀತಿ ಬರ್ತಾವ, ಪಾತ್ರಗಳು ಯಾವ ರೀತಿ ಬರ್ತಾವ, ಇಲ್ಲಿ ನಾವು ಏನ್ ನೋಡುವುದು, ಶಾಸಕಾಂಗದ ಪಾತ್ರ ಮತ್ತು ಕಾರ್ಯಾಂಗದ ಮತ್ತು ನೀತಿ ಆಯೋಗದ ಪಾತ್ರಗಳನ್ನ ಇಲ್ಲಿ ಅಧ್ಯಾಯ 5ರಲ್ಲಿ ನೋಡ್ಕೋಬಹುದು. ತದನಂತರ 6 ಒನ್, ಅಧ್ಯಾಯ 6, ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಶೋಧನೆ ಮತ್ತು ಸಂಶೋಧನಾ ಸಂಸ್ಥೆಗಳ ಪಾತ್ರಗಳನ್ನು ನೋಡಬಹುದು. ಫಸ್ಟ್ ಒನ್, ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಶೋಧನೆಯ ಪಾತ್ರ. ಸೆಕೆಂಡ್ ಒನ್, ಸಾರ್ವಜನಿಕ ನೀತಿಯಲ್ಲಿ ರಚನೆಯಲ್ಲಿ ಸಂಶೋಧನಾ ಸಂಸ್ಥೆಗಳ ಪಾತ್ರ ಯಾವ ರೀತಿ ಇದಾವ. ಅದರೊಳಗ 3 ವಿಧಗಳನ್ನು ಮಾಡಿದ್ದಾರೆ. ಎ, ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನಾ ಸಂಸ್ಥೆ. ಬಿ, ಸಾರ್ವಜನಿಕ ನೀತಿಯ ಸಂಸ್ಥೆ. ಸಿ, ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿಯ ಸಂಸ್ಥೆ. ತದನಂತರ 7ನೇ ಅಧ್ಯಾಯ 7, ಸಾರ್ವಜನಿಕ ನೀತಿಯ ಮತ್ತು ಯೋಜನೆಗಳ ನಡುವಿನ ಸಂಪರ್ಕ, ಲಿಂಕಿಂಗ್ ಬಿಟ್ವೀನ್ ದ ಪಬ್ಲಿಕ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಅನ್ನ ನೋಡಬಹುದು. ಅಂದ್ರ ಸಾರ್ವಜನಿಕ ನೀತಿ ಯಾವ ರೀತಿಯದ, ಸಾರ್ವಜನಿಕ ಯೋಜನೆಯ ನಡುವೆ ಸಂಪರ್ಕ ಸೇತುವೆ ಯಾವ ರೀತಿ ಇದೆ ಎಂಬುದನ್ನು ನೋಡಬಹುದು. ತದನಂತರ ಫಸ್ಟ್ ಒನ್, ಸಾರ್ವಜನಿಕ ನೀತಿ ಮತ್ತು ಯೋಜನೆ ನಡುವಿನ ಸಂಪರ್ಕದ ಅರ್ಥ. ಸೆಕೆಂಡ್ ಒನ್, ಸಾರ್ವಜನಿಕ ನೀತಿಯ ಮತ್ತು ಯೋಜನೆಯ ನಡುವಿನ ಸಂಪರ್ಕ ಹಂತಗಳ ಮಾದರಿಯನ್ನು ನೋಡಬಹುದು. ಅದೇ ರೀತಿ ಅಧ್ಯಾಯ 8, ಸಂಯುಕ್ತ ರಾಜಕೀಯ ವ್ಯವಸ್ಥೆ ಮತ್ತು ಯೋಜನೆ. ಫಸ್ಟ್ ಒನ್, ಸಂಯುಕ್ತ ರಾಜಕೀಯ ವ್ಯವಸ್ಥೆಯ ಅರ್ಥ ಮತ್ತು ಗುಣಲಕ್ಷಣಗಳು. ಸೆಕೆಂಡ್ ಒನ್, ಭಾರತೀಯ ಒಕ್ಕೂಟದಲ್ಲಿನ ಯೋಜನೆ. ಥರ್ಡ್ ಒನ್, ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಮತ್ತು
ಸಮನ್ವಯ ಮತ್ತು ಸಹಕಾರದ ಮಾದರಿಯ ಪ್ರಶ್ನೆಗಳನ್ನು ನಾವು ನೋಡಬಹುದು. ಅಧ್ಯಾಯ 9 ವಿಕೇಂದ್ರೀಕೃತ ಯೋಜನೆ ನೋಡಬಹುದು. ತದನಂತರ ಫಸ್ಟ್ ಒನ್ ವಿಕೇಂದ್ರೀಕೃತ ಯೋಜನೆ ಅರ್ಥ ನೋಡಬಹುದ್ರಿ. ಅದೇ ರೀತಿ ಸೆಕೆಂಡ್ ಒನ್ ವಿಕೇಂದ್ರೀಕೃತದ ಯೋಜನೆಯ ಪಂಚಾಯಿತಿಯ ವ್ಯವಸ್ಥೆಯ ಪಾತ್ರಗಳನ್ನ ನೋಡಬಹುದು. ಥರ್ಡ್ ಒನ್ ಯೋಜನೆಯಲ್ಲಿ ಜನರ ಭಾಗವಹಿಸುವಿಕೆ, ಯಾವ ರೀತಿ ಜನರ ಭಾಗವಹಿಸುವಿಕೆಯನ್ನ ತೊಡಗಿಸಿಕೊಳ್ತಾರ ಅವ್ರನ್ನ ಎಂಬುದನ್ನು ನೋಡಬಹುದು. ಫೋರ್ತ್ ಒನ್ ವಿಕೇಂದ್ರೀಕೃತ ಯೋಜನೆಯ ಮೇಲ್ವಿಚಾರಣೆ ಮತ್ತು ಮೌಲ್ಯ ಮಾಪನ ನೋಡಬಹುದು. ಅಧ್ಯಾಯ 10 ಅಧ್ಯಾಯದಲ್ಲಿ ಏನು ತಿಳಿಸಿದ್ದಾರೆ ಅಂದ್ರೆ ಸಾರ್ವಜನಿಕ ನೀತಿಯ ಅನುಷ್ಠಾನ, ಪಬ್ಲಿಕ್ ಪಾಲಿಸಿಯ ಇಂಪ್ಲಿಮೆಂಟೇಷನ್. ತದನಂತರ ಸಾರ್ವಜನಿಕ ನೀತಿಯ ಅನುಷ್ಠಾನದ ಅರ್ಥ, ಸಾರ್ವಜನಿಕ ನೀತಿಯ ಅನುಷ್ಠಾನದ ವಿಧಾನಗಳು ಯಾವ ರೀತಿ ಇದಾವ. ಇಲ್ಲಿ ಇಳಿಮುಖ ವಿಧಾನಗಳನ್ನ 4 ಭಾಗಗಳನ್ನು ಮಾಡಿದ್ದಾರೆ. ABCD ಎಂಬುವಂತ 4 ಭಾಗಗಳನ್ನು ಮಾಡಿದ್ದಾರೆ. ಆ ಭಾಗದಲ್ಲಿ ಫಸ್ಟ್ ಒಂದು ಇಳಿಮುಖ ವಿಧಾನದ ಅರ್ಥ ಮತ್ತು ಲಕ್ಷಣಗಳನ್ನು ನೋಡಬಹುದು. ಬಿ ಮೇಲ್ಮುಖ ವಿಧಾನದ ಅರ್ಥ ಮತ್ತು ಲಕ್ಷಣಗಳನ್ನು ನೋಡಬಹುದು. ಸಿ ಅಧಿಕೃತ ಮಾದರಿಯ ಅರ್ಥ ಮತ್ತು ಲಕ್ಷಣಗಳನ್ನು ತಿಳಿದುಕೊಳ್ಳಬಹುದು. ಡಿ ಕಾರ್ಯತಂತ್ರ ಯೋಜನೆಯ ಅರ್ಥ ಮತ್ತು ಲಕ್ಷಣಗಳನ್ನ ವಿವರವಾಗಿ ಇಲ್ಲಿ ತಿಳಿದುಕೊಳ್ಳಬಹುದು. ತದನಂತರ ಅಧ್ಯಾಯ 11 ನೀತಿಯ ಅನುಷ್ಠಾನದಲ್ಲಿನ ಸಮಸ್ಯೆ ಮತ್ತು ನಿವಾರಣೆಗಳ ಯಾವ ರೀತಿ ಇದಾವ. ಫಸ್ಟ್ ಒನ್ ನೀತಿಯ ಅನುಷ್ಠಾನದಲ್ಲಿ ಸಮಸ್ಯೆಯ ವ್ಯಾಖ್ಯಾನ. ಸೆಕೆಂಡ್ ನೀತಿಯ ಅನುಷ್ಠಾನದಲ್ಲಿ ಸವಾಲುಗಳನ್ನು ಗುರುತಿಸುವಿಕೆ. ಥರ್ಡ್ ಒನ್ ನೀತಿಯ ಅನುದಾನದಲ್ಲಿ ಸಮಸ್ಯೆಯ ಹೇಳಿಕೆ ಸಿದ್ಧತೆ ಇದಾವ. ನೀತಿಯ ಅನುಷ್ಠಾನದಲ್ಲಿ ಪರ್ಯಾಯ ನೀತಿಗಳನ್ನ ಯಾವ ರೀತಿ ಇದಾವ ಎಂಬುದನ್ನು ನೋಡಬಹುದು. ಫಿಫ್ತ್ ಒನ್ ನೀತಿಯ ಅನುಷ್ಠಾನದಲ್ಲಿ ಗುರಿಗಳ ಮತ್ತು ಮರು ಹೊಂದಾಣಿಕೆ ಯಾವ ರೀತಿ ರಚನೆ ಆಗಿದೆ, ಯಾವ ರೀತಿ ಹೊಂದಾಣಿಕೆಯಾಗಿದೆ ಎಂಬುದನ್ನ ಇಲ್ಲಿ ನಾವು ತಿಳಿಯಬಹುದು. ಅದೇ ರೀತಿ ಅಧ್ಯಾಯ ಲಾಸ್ಟ್ ಒನ್ ರೀ, ಅಧ್ಯಾಯ 12 ನೀತಿ ಒಂದರ ಪರಿಣಾಮದ ದೋಷಗಳು ಅಥವಾ ಮಾಪನಗಳು. ಫಸ್ಟ್ ಒನ್ ನೀತಿಯ ಪರಿಣಾಮದ ಮಾಪನ ಅಧ್ಯಾಯದ ಅರ್ಥ, ಮಹತ್ವ ಮತ್ತು ನೀತಿಯ ಪರಿಣಾಮ ಮಾಪನದ ವಿಧಾನಗಳು. ಅದೇ ರೀತಿ ಎ ವೆಚ್ಚ ಲಾಭಗಳ ವಿಶ್ಲೇಷಣಾ ವಿಧಾನ. ಬಿ ಉದ್ದೇಶಗಳ ಮೂಲಕ ನಿರ್ವಹಣಾ ವಿಧಾನ. ಸಿ ಕಾರ್ಯಕ್ರಮ ಮೌಲ್ಯಮಾಪನ ಮತ್ತು ಪರಾಮರ್ಶನ ತಂತ್ರದ ವಿಧಾನ. ಡಿ ನಿರ್ಣಾಯಕ ಮಾರ್ಗದ ವಿಧಾನ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. BA 6 ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ DSC 15 ನಲ್ಲಿ ಬರುವಂತಹ ಎಲ್ಲ ಸಿಲೆಬಸ್ಗಳನ್ನ ಇಲ್ಲಿ ನಾವು ನೋಡ್ಬೋದು. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಒಳಗ ಮುಂದಿನ ಸಿಲೆಬಸ್ ಅನ್ನ ತೊಗೊಂಬರ್ತೀನಿ.